ಫ್ರೆಂಡ್ಸ್, ನಾನು ಪೂಜೆ ಸಾಮಾನು ತೊಳಿತಾ ಇದ್ದೀನಿ. ನಾಳೆ ಗುರುವಾರ ಇದೆ ಅಲ್ವಾ, ಅದಕ್ಕೆ ಇವತ್ತೇ ತೊಳ್ಕೊತೀನಿ ಫ್ರೆಂಡ್ಸ್. ಬೆಳಗ್ಗೆ ಆದರೆ ಆಗೋದಿಲ್ಲ, ಅದಕ್ಕೆ ಇವಾಗಲೇ ತೊಳೆಯೋಣ ಅಂತ ಎಲ್ಲ ತಂದಿದ್ದೀನಿ. ಇಲ್ಲಿ ನೋಡಿ, ಇದು ಉಪ್ಪು ನೀರಲ್ವಾ, ಎಷ್ಟು ಗಲೀಜಿದೆ ಗೊತ್ತಾ ಫ್ರೆಂಡ್ಸ್. ತಿಕ್ತೀನಿ ವಾರದಕ್ಕೊಂದ್ಸಾರಿ, ಮತ್ತು 2 ಸಾರಿ ತೊಳಿತೀನಿ. ಯಾಕಂದರೆ ಇವತ್ತು ತೊಳೆದಿರ್ತೀನಲ್ವ, ಮತ್ತು ಇನ್ನೊಂದು ಸಾರಿ ನಾಳೆ ಬುಧವಾರ ತೊಳೆದಿರ್ತೀನಲ್ವ, ಮತ್ತು ಶುಕ್ರವಾರನೂ ತೊಳಿತೀನಿ ಫ್ರೆಂಡ್ಸ್. ಈಸಿ ಇದೆ, ಸಾಂಬಾರು ಪುಡಿ ಹಾಕಿ ತೊಳೆದ್ಬಿಟ್ರೆ ಅದು ನೀಟಾಗುತ್ತೆ. ಪಾಪು ಇರೋದಕ್ಕೆ ನಾನು ನಾಳೆ ಎಲ್ಲ ಕೆಲಸ ಮುಗಿಸ್ಕೊಂಡು, ಟಿಫನ್ ಎಲ್ಲ ಮುಗಿಸ್ಕೊಂಡು ತೊಳೆಯೋದಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾಳೆ ಗುರುವಾರ ಇತ್ತಂದರೆ ಬುಧವಾರ ದಿನ ನೈಟ್ ಅಥವಾ ಈವ್ನಿಂಗ್ ಈ ಥರ ತೊಳ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗೆಲ್ಲ ಫ್ರೆಂಡ್ಸ್, ನನಗೆ ಮೊದಲೆಲ್ಲ ಮಾಡ್ತಾಯಿದ್ದೆ, ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೆ. ಇವಾಗ ಬೇಗ ಎದ್ರೂ ಕೆಲವೊಂದು ಸಾರಿ ಇವಳು ಎದ್ಬಿಡ್ತಾಳಲ್ವಾ, ಅವಳಿಗೂ ಸೊಟ್ಲ ತೂಗೋದು. ಉಳ್ಳಕ್ಕೆ ಹೋಗ್ತಿದ್ದಾನೆ ಉಳ್ಳಮ್ಮ, ಏನು ಕುಳ್ತಿ ಮೂಗು ಬಡ್ಸ್ಕಂತಿ ಕುಳ್ತಿದ್ದಾಳೆ. ಏನದು ರಾಗ ತಾಳ ಮೇಳ ಆಡಕತ್ತೀರಿ? ಅಲ್ಲಿದ್ದಾರೆ ದೀಪ ಎಲ್ಲ ತೊಳ್ಕೊಂತಿದ್ದೀನಿ. ದೀಪನೂ ಇಲ್ಲಿದೆ ನೋಡಿ. ಅಯ್ಯಯ್ಯೋ, ರಾಗ ಮಾಡ್ತಾಳ. ಏನೇ ಬಂಗಾರಿ? ಮತ್ತೆ ಕೇಳಿ ಫ್ರೆಂಡ್ಸ್, ಅವಳು ಸುದ್ದಿ ನೋಡಿ, ನ್ಯಾಯ ಕೇಳ್ರಿ, ಸುದ್ದಿ ಕೇಳ್ರಿ. ನ್ಯಾಯ ಮಾಡ್ತಾಳ ನೋಡ್ರಿ, ಎಷ್ಟು ನ್ಯಾಯ ಮಾಡ್ತಾಳ. ಮತ್ತೆ ಹೇಳಿ ಸುದ್ದಿ. ಹೂನೆ ಬಂಗಾರಿ ಎಲ್ಲಿ ನೋಡ್ತಿದ್ದಿಲ್ಲ? ಕಿಟಕಿ ನೋಡ್ತಿದ್ದಾರೆ. ಬೆಳಕಿದೆ ಅಲ್ಲ ಅಲ್ಲಿ, ಏನದು ಬೆಳಕು? ಗುಂಡು ಅವಳು ತೀರಾ ಉಳ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಸ್ವಲ್ಪ ಅವಳಿಗೆ ಸೀರೆ ಹಾಕಿ ಬರ್ತೀನಿ. ನ್ಯಾಯ ಮಾಡ್ತಾ ಇದ್ರಿ, ಬದುಕು ಮಾಡ್ಬೇಕಾದ್ರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಫೈನಲಿ ಪೂಜೆ ಸಾಮಾನೆಲ್ಲ ತೊಳೆದಿದ್ದಾಯಿತು. 2 ದೀಪ, ಒಂದು ತಮ್ಗೆ ಮತ್ತು ಇನ್ನೂ ಒಂದು ತಮ್ಗೆ ಇತ್ತು ಫ್ರೆಂಡ್ಸ್, ಅದು ಶುಕ್ರವಾರ ತಿಕ್ತೀನಿ. ಎಲ್ಲ ತಿಕ್ಕಿದ್ದಾಯ್ತಲ್ವ. ಇದು ಮಾರನೇ ದಿನ ನೋಡಿ, ಗುರುವಾರದ ದಿನ. ಇವತ್ತಿನ ದಿನ ಟೀ ಮಾಡ್ಕೊಳೋದಕ್ಕೆ ಇಟ್ಟಿದೆ. ಟೀ ಎಲ್ಲ ಕುಡಿದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕಲ್ವ. ಫೈನಲಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಪೂಜೆಗೆ ಹೂವು ಎಲ್ಲ ತೊಳ್ಕೊತಾ ಇದ್ದೆ, ಹಾಗೆ ಪೂಜೆ ಸಾಮಾನೆಲ್ಲ ಒರೆಸ್ಕೊತಾ ಇದ್ದೆ. ಇನ್ನೊಂದು ಸಾರಿ ತಾವು ಬಟ್ಟೆಯಿಂದ ಒರೆಸ್ಕೊತೀನಿ ಫ್ರೆಂಡ್ಸ್, ಮತ್ತು ಇನ್ನೊಂದು ಸಾರಿ ಪೂಜೆ ಸಾಮಾನೆಲ್ಲ. ಹಾಗೆ ಇಲ್ಲಿ ಹೊರಗಡೆ 1-2 ಹೂವು ಬಿಟ್ಟಿತ್ತು, ಅದನ್ನು ಕಿತ್ಕೊಳ್ಳೋಣ ಅಂತ ಹೊರಗಡೆ ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಯೆಲ್ಲೋ ಕಲರ್. ಇದರಲ್ಲಿ ಪಿಂಕ್ ಬಿಡುತ್ತೆ ಫ್ರೆಂಡ್ಸ್, ಅದು ಬಿಟ್ಟಿಲ್ಲ ಇವತ್ತು. ಅದಕ್ಕೆ ಯೆಲ್ಲೋ ಕಲರ್ 2 ಹೂವು ಬಿಟ್ಟಿತ್ತಲ್ವ, ಅದಕ್ಕೆ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕಿತ್ತಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಇನ್ನು ಕ್ಯಾಮ್ರಾ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಮತ್ತು ಹೂವು ಕಿತ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ಕೂಲೆಲ್ಲ ಪ್ರೇಯರ್ ಆಗ್ತಾಯಿತ್ತು, ಅದೇನು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಫೈನಲಾಗಿ ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ರಾಯರ ವಾರ ಆಗಿರೋದ್ರಿಂದ ಗುರುವಾರ ಮತ್ತು ಶುಕ್ರವಾರ ಫುಲ್ಲು ಗ್ರ್ಯಾಂಡಾಗಿರುತ್ತೆ ಪೂಜೆ. ಆದರೆ ಗುರುವಾರ ಮಾತ್ರ ಏನೋ ಒಂಥರ ಖುಷಿ ಇರುತ್ತೆ, ರಾಯರಿಗೆ ಪೂಜೆ ಮಾಡಬೇಕಲ್ವ. ಅದಕ್ಕೆ ಫೈನಲಾಗಿ ರಾಯರಿಗೆ ಪೂಜೆ ಮಾಡಿದ್ದು ಆಯಿತು. ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆಯ ಪುಟ್ಟ ರಾಘವೇಂದ್ರ ಸ್ವಾಮಿ. ನೋಡಿ ಅಲ್ಲಿ ಹೂವು, ತುಳಸಿ, ಇನ್ನೊಂದೇನು ಗೊತ್ತಾ, ಹೂವು ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ ಈ ವಿಡಿಯೋದಲ್ಲಿ ಹೂವು ಮತ್ತು ಏನಂದರೆ ತುಳಸಿ ಕೊಟ್ಟಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ನಾನೇನೋ ಬೇಡ್ಕೊತಾ ಇದ್ದೆ ಮನಸ್ಸಲ್ಲಿ, ಹೂವು ಕೊಟ್ಟಿದ್ದಾರೆ. ಇದು ಹೊರಗಡೆ ನೋಡಿ, ಹೊರಗಡೆ ದೊಡ್ಡ ರಾಘವೇಂದ್ರ ಸ್ವಾಮಿ ಫೋಟೋ. ಇಲ್ಲಿ ನೋಡ್ಬೋದು ನೀವು, ನಾನು ಆಗಲೇ ತೋರಿಸಿರೋ ವಿಡಿಯೋದಲ್ಲಿ ಹೂವು ಇತ್ತು, ಈ ವಿಡಿಯೋದಲ್ಲಿ ಹೂವು ಇಲ್ಲ. ನೋಡಿ ಅಬ್ಸರ್ವ್ ಮಾಡಿ ನೀವು ಬೇಕಾದರೆ.
ನಾನೇನೋ ಮನಸ್ಸಲ್ಲಿ ಬೇಡ್ಕೊತಾ ಇದ್ದೆ ರಾಘವೇಂದ್ರ ಸ್ವಾಮಿ ಹತ್ತಿರ. ಆವಾಗ ರಾಘವೇಂದ್ರ ಸ್ವಾಮಿ ತುಳಸಿ ಮತ್ತು ಹೂವು ನನಗೆ ಕೊಟ್ಟರು ನೋಡಿ. ಇವತ್ತು ನಮ್ಮ ಮನೇಲಿ ಪವಾಡ ಆಗಿದೆ ಅಂತಲೇ ಅಂದ್ಕೋಬೋದು. ಆ ರೀತಿ ಆಶ್ಚರ್ಯವಾಗಿದೆ ನೋಡಿ. ಇಲ್ಲಿ ನೋಡ್ಬೋದು, ನಾನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ಅಬ್ಸರ್ವ್ ಮಾಡಿ. ಆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಲಲ್ಲಿರುತ್ತೆ. ಇದು ಹಾಲಲ್ಲಿರೋ ರಾಘವೇಂದ್ರ ಸ್ವಾಮಿ ಫೋಟೋಗೂ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಹೊರಗಡೆ ರಂಗೋಲಿ ಹಾಕಿದ್ರು ಅಮ್ಮ, ರಂಗೋಲಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ಇಲ್ಲಿ ನಾನು ಕ್ಯಾಮ್ರಾ ಮುಂದೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಕೂದಲು ಒಣಗಿಸ್ಕೊತಾ ಇದ್ದೆ. ಸುಮ್ಮನೆ ಕನ್ನಡಿ ಮುಂದೆ ಕೂತ್ಕೊಂಡಿದ್ನಲ್ವ, ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೆ ನೋಡಿ. ಮಗಳು ಅಲ್ಲೇ ಇದ್ಲು, ನೋಡ್ತಾ ಇದ್ಲು. ಅವಳು ನಗ್ತಾ ನೋಡ್ತಾ ಇದ್ಲು ನೋಡಿ. ನನಗೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಯಾಕೆ ಅಂದರೆ ಇವತ್ತು ರಾಘವೇಂದ್ರ ಸ್ವಾಮಿ ನನಗೆ ಹೂವು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಇವತ್ತು ಇದು ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಗುರುವಾರನೂ ಆಗಿದೆ ಅಲ್ವಾ, ಶಾವಿಗೆ ಪಾಯಸ ಮಾಡು ಅಂತ ಅಮ್ಮಗೆ ಹೇಳಿದ್ದೆ. ಅಮ್ಮ ಶಾವಿಗೆ ಪಾಯಸ ಮಾಡೋದಕ್ಕೆ ಎಲ್ಲ ಹುರಿದಿಟ್ಕೊಂಡಿದ್ರು. ಶಾವಿಗೆ ಪಾಯಸ ಎಲ್ಲ ಹುರ್ಕೊಂಡಿದ್ರು ನೋಡಿ, ತುಪ್ಪ ಹಾಕ್ಬಿಟ್ಟು. ಮತ್ತು ಏನಂದ್ರೆ ಅನ್ನ, ಬೇಳೆ, ಶಾವಿಗೆ ಪಾಯಸ, ಮಜ್ಜಿಗೆ, ಸಂಡಿಗೆ, ಹಪ್ಪಳ, ಮತ್ತು ಇನ್ನೊಂದು ಏನು ಗೊತ್ತಾ, ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಇದು ಮಜ್ಜಿ ಮೆಣಸಿನ್ಕಾಯಿ ಎಲ್ಲ ಮಾಡಿದರು ಫ್ರೆಂಡ್ಸ್ ಅಮ್ಮ. ಫೈನಲ್ ಆಗಿ ನಾವೂ ಶಾವಿಗೆ ಪಾಯಸ ಮಾಡಿದ್ವಿ. ನಮ್ಮ ಮನೆ ಪಕ್ಕದ ಮನೆಯವರು ಶಾವಿಗೆ ಪಾಯಸ ಮಾಡಿದರು. ಅವರೂ ಶಾವಿಗೆ ಪಾಯಸ ಕೊಟ್ಟಿದ್ದರು ಫ್ರೆಂಡ್ಸ್. ನಾವೂ ಮಾಡಿದ್ರಲ್ವ, ಅವ್ರಿಗೂ ಹೇಳಿದ್ವಿ ನಾವೂ ಮಾಡಿದ್ದೀವಿ ಅಂತ. ನಾವು ಕೊಡಬೇಕಂತ ಅಂದ್ಕೊಂಡಿದ್ವಿ. ಅವ್ರು ಆಲ್ರೆಡಿ ಮಾಡಿದ್ರಲ್ವ, ಅದಕ್ಕೆ ಕೊಡೋಕ್ಕೋಗಲಿಲ್ಲ. ಇವಾಗ ತುಪ್ಪ ಹಾಕ್ಕೊಂಡು ಶಾವಿಗೆ ಪಾಯಸ ತಿಂತಾಯಿದ್ದೀವಿ. ಹಸ್ಬೆಂಡೂ ಮಧ್ಯಾಹ್ನ ಊಟಕ್ಕೆ ಬಂದಿದ್ರಲ್ವ, ಅವ್ರ ಜೊತೆನೇ ನಾನು ಊಟಕ್ಕೆ ಕುಂತಿರ್ತೀನಿ. ಅಮ್ಮ ಊಟ ಮಾಡೋದು 3 ಗಂಟೆಗೆ ಊಟ ಮಾಡ್ತಾರೆ. ಅವರು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರೆ. ನಮ್ಮದು ಊಟ 1:30-2 ಗಂಟೆಗೆ ಊಟ ಮಾಡೋದಕ್ಕೆ. ಇವಾಗ ಶಾವಿಗೆ ಪಾಯಸ ಬೌಲಲ್ಲಿ ಹಾಕ್ಕೊಂಡು ನಾನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ ಅಂತ. ನಮ್ಮ ಶಾವಿಗೆ ಪಾಯಸನ ಚೆನ್ನಾಗಿತ್ತು, ಅವ್ರದ್ದೂ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಜ ಹೇಳಬೇಕಂದ್ರೆ ಊಟ ಮಾಡೋದಕ್ಕೆ ಏನೂ ಹೆಸರಿಡೋದಿಲ್ಲ. ನಮ್ಮ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಶಾವಿಗೆ ಪಾಯಸ ತಿಂದಿದ್ದಾದಮೇಲೆ ಈಗ ಚಪಾತಿ ಇತ್ತು. ಚಪಾತಿ ನಿನ್ನೆ ನೈಟ್ ಮಾಡಿದ ಚಪಾತಿ ಇತ್ತು, ಅದನ್ನು ತಿಂದ್ಕೊಂಡಿದ್ದಾದಮೇಲೆ ಅರ್ಧ ತಿಂದೆ ಫ್ರೆಂಡ್, ಜಾಸ್ತಿ ಏನೂ ತಿನ್ನಲಿಲ್ಲ. ನೆಕ್ಸ್ಟು ರೈಸ್ನ ಸ್ವಲ್ಪ ತಿಂದೆ ನಾನು, ಜಾಸ್ತಿ ಊಟ ಮಾಡೋಕ್ಕಾಗಲಿಲ್ಲ. ಹೊಟ್ಟೆ ಹಸಿವಿರಲಿಲ್ಲ ಫ್ರೆಂಡ್ ಜಾಸ್ತಿ. ಅದಕ್ಕೆ ಪೇಂಟ್ ಹಚ್ತಾ ಇದ್ದಾರೆ ನೋಡ್ಬೋದು. ಬ್ಲೂ ಕಲರ್ ಇವತ್ತು ಹಚ್ಚಿದ್ದಾರೆ. ಹೊರಗಡೆ ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಾ ಇದ್ದಾವೆ. ಪಾಪ ಪಕ್ಕದ ಮನೆಯವರು ಕೇಳಿದ ತಕ್ಷಣ ಕೊಡ್ತಾರೆ ಫ್ರೆಂಡ್ಸು. ತುಂಬ ಒಳ್ಳೆಯವರಿದ್ದಾರೆ ಅವರು, ಗೊತ್ತಾ. ಇಲ್ಲಿ ನೋಡಿ, ಇನ್ನೂ ಬಟ್ಟೆಗಳು ಹಾಗೇ ಬಿದ್ದಿದೆ. ಇನ್ನೂ ಮಡಿಸಿಲ್ಲ. ರಾಶಿ ಬಟ್ಟೆ ಬಿದ್ದಿದೆ. ಇಲ್ಲಿ ಅರ್ಧಂಬರ್ಧ ಐರನ್ ಮಾಡಿದ್ದೀನಿ. ಇನ್ನೂ ಐರನ್ ಫುಲ್ ಆಗಿಲ್ಲ, ಹಾಗೇ ಇದ್ದಾವೆ ನೋಡ್ಬೋದು. ಇಲ್ಲಿ ಐರನ್ ಹಾಗೇ ಇದ್ದಾವೆ. ಇನ್ನೂ ಕಸನೂ ಗೂಡಿಸಿಲ್ಲ, ಸಾಯಂಕಾಲ ಆಗಿದೆ. ಇವಳನ್ನ ಮಲಗಿಸ್ಬಿಟ್ಟು ಅವಳ ಬಟ್ಟೆಗಳಷ್ಟೇ ಒಗ್ದಾಕಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ಇವಾಗ ಜಸ್ಟು ಒಗ್ದಾಕಿದ್ದೀನಿ, ಇನ್ನೂ ಹಸಿ ಇದೆ ನೆಲ ಎಲ್ಲ. ಇವಾಗ ಒಗ್ದಾಕಿ ಒಂದು 4 ಪಾತ್ರೆ ಇದು ತೊಳೆಯಕತ್ತೀನಿ. ಮೇಡಮ್ ಅವರು ಏನು ರಾಮಣ್ಣ ಮಾಡ್ತಾರ್ರಿ ಇವರು.